ಅಧಿವೇಶನದ ಬಳಿಕ ಎಂಎಲ್ಸಿ ಸಿಟಿ ರವಿ ಬೆಳಗಾವಿಗೆ ಭೇಟಿ ಕೊಟ್ಟು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅಶ್ಲೀಲ ಫೈಟ್ ಬಳಿಕ ಬೆಳಗಾವಿಗೆ ಇದು ಮೊದಲ ಭೇಟಿ. ಕಪಿಲೇಶ್ವರ ದೇಗುಲಕ್ಕೆ ಸಿಟಿ ರವಿ ಭೇಟಿ ಕೊಟ್ಟು ಪೂಜೆ ಮಾಡಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಸಿಟಿ ರವಿ ಸಾಫ್ಟ್ ಆದ್ರ ಅನ್ನುವಂತ ಪ್ರಶ್ನೆ ಈಗ. ರಿಪಬ್ಲಿಕ್ ಎರಡಕ್ಕೆ ಎಂಎಲ್ಸಿ ಸಿಟಿ ರವಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಏನ್ ಹೇಳಿದ್ದಾರೆ, ಯಾಕಂದ್ರೆ ಈ ಅಶ್ಲೀಲ ಫೈಟ್ ಆದ್ಮೇಲೆ ಮೊದಲ ಬಾರಿಗೆ ಅವರು ಭೇಟಿ ಕೊಡ್ತಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. स्वाहा स्वाहा ओम आचार्याय विद्महे कन्याकुमारी तन्नो दुर्गे प्रचोदयात्. ಚಳಿಗಾಲ ಅಧಿವೇಶನದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಸಿಟಿ ರವಿ ಅವರು ಬಂದಿರುವಂತದ್ದು. ಪ್ರಮುಖವಾಗಿ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವೆ ನಡೆದಂತ ಏನು ವಾಕ್ ಪ್ರಹಾರ ಇತ್ತು. ಈ ಬೆಳವಣಿಗೆ ನಂತರ ಈಗ ಶಕ್ತಿ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡು ಸದ್ಯ ಬೆಳಗಾವಿಗೆ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಎಂಎಲ್ಸಿ ಆಗಿರುವಂತಹ ಸಿಟಿ ರವಿ ಅವರು ಇರುವಂತದ್ದು. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಶಕ್ತಿ ದೇವಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಈ ಎಲ್ಲ ಪ್ರಕರಣ ಆದ ಬಳಿಕ ಮತ್ತೆ ಬೆಳಗಾವಿಗೆ ಬಂದಿದ್ದಾರೆ. ನಾವೆಲ್ಲ ದೇವರ ಮೇಲೆ ನಂಬಿಕೆ ಮತ್ತು ಭಕ್ತಿ ಇಟ್ಟಿರೋ ಜನ. ನಮ್ಮ ಬೆಳಗ್ಗಿನ ಎದ್ದ ತಕ್ಷಣದ ಪ್ರಾರ್ಥನೆ ದೇವ್ರ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ. ಒಳ್ಳೇದು ಮಾಡೋ ದೇವರೇ ಅಂತ ಕೇಳ್ಕೊಂಡೆ ಮುಂದೆ ಹೋಗೋದು. ಇಲ್ಲಿ ಶಕ್ತಿ ದೇವತೆ ಸಾವಿರಾರು ವರ್ಷಗಳಿಂದ ನೆಲೆ ನಿಂತಿರುವವರು, ಕೋಟ್ಯಾಂತರ ಜನ ಆರಾಧಿಸುವಂತ ದೇವಿ ಆಕೆ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ ಅಂತ ಕುಟುಂಬ ಸಮೇತ ಬಂದಿದ್ದೀವಿ. ಇಡೀ ದಿನ ಇವತ್ತು ಬೆಳಗಾವಿಯಲ್ಲೇ ಇರ್ತೀರಿ ಸರ್. ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ, ಜೊತೆಗೆ ರಾಯಣ್ಣ ಸಮಾಧಿಗೆ ಹೋಗ್ತಿದ್ದೀರಿ, ಸಮಾವೇಶದಲ್ಲಿ ಕೂಡ ಭಾಗಿಯಾಗ್ತಿದ್ರಿ. ಏನ್ ಸಂದೇಶ? ನಮ್ಮ ಕಾರ್ಯಕರ್ತರು ಏನು ಆಯೋಜನೆ ಮಾಡಿದ್ದಾರೆ ಅವರಿಗೊಂದು ಧನ್ಯವಾದ ಹೇಳೋದು. ಅದಕ್ಕೋಸ್ಕರ ಬಂದಿದ್ದೀನಿ. ಅವ್ರು ಏನು ಆಯೋಜನೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಜೋಡಿಸ್ಕೊಂಡಿದ್ದೀವಿ ಅಷ್ಟೇ. ಅವ್ರು ಜೋಡಿಸಿರೋದೆಲ್ಲ ಸ್ಥಳೀಯ ಕಾರ್ಯಕರ್ತರೇ. ಈಗ ಅಧಿವೇಶನದಲ್ಲಿ ಆದಂತಹ ಘಟನೆಗಳು ಅಂದ್ರೆ ಅಶ್ಲೀಲ ಪದಕ್ಕೆ ಸಂಬಂಧಪಟ್ಟಂಗೆ ತಮ್ಮನ್ನ ರಾಜಿ ಸಂಧಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭಾಪತಿಗಳು ಒತ್ತಾಯವನ್ನ ಮಾಡ್ತಿದ್ದಾರೆ. ಆದ್ರೆ ಯಾರು ಕೂಡ ಮುಂದಾಗ್ತಿಲ್ಲ ಅನ್ನುವಂಥದ್ದು. ಸಭಾಪತಿಗಳ ಮಾತು ನಾನು ಮೀರಲ್ಲ. ಅವ್ರು ಹಿರಿಯರಿದ್ದಾರೆ, ತಂದೆ ಸ್ಥಾನದಲ್ಲಿದ್ದಾರೆ. ನಾನು ಯಾವತ್ತೂ ಅವ್ರ ಮಾತನ್ನು ಮೀರಲ್ಲ. ಒಂದ್ ವೇಳೆ ಹಂಗೇನಾದ್ರೂ ಅವಕಾಶ ಇದ್ರೆ ರಾಜಿ ಆಗ್ತೀರ? ಸಭಾಪತಿಗಳು ನೋಡಿ, ನಾವೇನಂದ್ರೆ ಸಭಾಪತಿಗಳ ಮಾತನ್ನ ಹಿಂದೇನೂ ಮೀರಿಲ್ಲ, ಈಗಲೂ ಮೀರಲ್ಲ. ಹೆಬ್ಬಾಳ್ಕರ್ ಅವರು ಇದನ್ನ ಒಪ್ತಿಲ್ಲ ಅನ್ನುವಂಥದ್ದು. ನಾನು ಯಾರ ಬಗ್ಗೆನೂ ಟೀಕೆ ಮಾಡಕ್ ಬಯಸೋದಿಲ್ಲ. ನನ್ನ ಆ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಅದನ್ನ ಯಾವ್ದನ್ನು ಮತ್ತೆ ನೆನಪು ಮಾಡ್ಕೊಳ್ಳೋಕು ಬಯಸೋದಿಲ್ಲ. ಚರೈವೇತಿ ಅಂತ ವಿವೇಕಾನಂದ ಹೇಳಿರೋದು. ಮುಂದಕ್ಕೆ ಹೋಗೋ ಕೆಲಸ ಅಷ್ಟೇ ಮಾಡ್ತೀವಿ. ಒಂದ್ ವೇಳೆ ಏನಾದ್ರೂ ಒಪ್ಪಿದ್ರೆ ರಾಜಿ ಆಗತ್ತ? ಪ್ರಪಂಚದಲ್ಲಿ ವಿವರಿಸಬಾರದು. ಸಭಾಪತಿಗಳೇನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ. ಇದಿಷ್ಟು ಏನು ಸಿಟಿ ರವಿ ಅವರ ಮಾತಾಗಿರುವಂತದ್ದು. ಏನೋ ಸಭಾಪತಿಗಳು ಏನಿದ್ದಾರೆ ಅದನ್ನ ನಾನು ಒಪ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಲ್ಯಾರಿ ಪಟ್ಟಣ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅಧಿವೇಶನದ ಬಳಿಕ ಎಂಎಲ್ಸಿ ಸಿಟಿ ರವಿ ಬೆಳಗಾವಿಗೆ ಭೇಟಿ ಕೊಟ್ಟು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅಶ್ಲೀಲ ಫೈಟ್ ಬಳಿಕ ಬೆಳಗಾವಿಗೆ ಇದು ಮೊದಲ ಭೇಟಿ. ಕಪಿಲೇಶ್ವರ ದೇಗುಲಕ್ಕೆ ಸಿಟಿ ರವಿ ಭೇಟಿ ಕೊಟ್ಟು ಪೂಜೆ ಮಾಡಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಸಿಟಿ ರವಿ ಸಾಫ್ಟ್ ಆದ್ರ ಅನ್ನುವಂತ ಪ್ರಶ್ನೆ ಈಗ. ರಿಪಬ್ಲಿಕ್ ಎರಡಕ್ಕೆ ಎಂಎಲ್ಸಿ ಸಿಟಿ ರವಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಏನ್ ಹೇಳಿದ್ದಾರೆ, ಯಾಕಂದ್ರೆ ಈ ಅಶ್ಲೀಲ ಫೈಟ್ ಆದ್ಮೇಲೆ ಮೊದಲ ಬಾರಿಗೆ ಅವರು ಭೇಟಿ ಕೊಡ್ತಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ओम देवागम देवाः कामेश्वरूपाः लडमन्त्रेश्वराय स्वाहा कृष्णेश्वरदेवताभ्योपः स्वाहा समर्पयामि. ओम आचार्याय विद्महे कन्याकुमारी तन्नो दुर्गे प्रचोदयात्.
ಅಧಿವೇಶನದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಸಿಟಿ ರವಿ ಅವರು ಬಂದಿರುವಂತದ್ದು ಪ್ರಮುಖವಾಗಿ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವೆ ನಡೆದಂತ ಏನು ವಾಕ್ ಪ್ರಹಾರ ಇತ್ತು ಈ ಬೆಳವಣಿಗೆ ನಂತರ ಈಗ ಶಕ್ತಿ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡು ಸದ್ಯ ಬೆಳಗಾವಿಗೆ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ MLC ಆಗಿರುವಂತಹ ಸಿಟಿ ರವಿ ಅವರು ಇರುವಂತದ್ದು. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಶಕ್ತಿ ದೇವಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಈ ಎಲ್ಲ ಪ್ರಕರಣ ಆದ ಬಳಿಕ ಮತ್ತೆ ಬೆಳಗಾವಿಗೆ ಬಂದಿದ್ದಾರೆ. ನಾವೆಲ್ಲ ದೇವರ ಮೇಲೆ ನಂಬಿಕೆ ಮತ್ತು ಭಕ್ತಿ ಇಟ್ಟಿರೋ ಜನ. ನಮ್ಮ ಬೆಳಗ್ಗಿನ ಎದ್ದ ತಕ್ಷಣದ ಪ್ರಾರ್ಥನೆ ದೇವ್ರ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ. ಒಳ್ಳೇದು ಮಾಡೋ ದೇವರೇ ಅಂತ ಕೇಳ್ಕೊಂಡೆ ಮುಂದೆ ಹೋಗೋದು. ಇಲ್ಲಿ ಶಕ್ತಿ ದೇವತೆ ಸಾವಿರಾರು ವರ್ಷಗಳಿಂದ ನೆಲೆ ನಿಂತಿರುವವರು, ಕೋಟ್ಯಾಂತರ ಜನ ಆರಾಧಿಸುವಂತ ದೇವಿ ಆಕೆ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ ಅಂತ ಕುಟುಂಬ ಸಮೇತ ಬಂದಿದ್ದೀವಿ. ಇಡೀ ದಿನ ಇವತ್ತು ಬೆಳಗಾವಿಯಲ್ಲೇ ಇರ್ತೀರಿ ಸರ್. ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ, ಜೊತೆಗೆ ರಾಯಣ್ಣ ಸಮಾಧಿಗೆ ಹೋಗ್ತಿದ್ದೀರಿ, ಸಮಾವೇಶದಲ್ಲಿ ಕೂಡ ಭಾಗಿಯಾಗ್ತಿದ್ರಿ. ಏನ್ ಸಂದೇಶಗಳು? ನಮ್ಮ ಕಾರ್ಯಕರ್ತರು ಏನು ಆಯೋಜನೆ ಮಾಡಿದ್ದಾರೆ ಅವರಿಗೊಂದು ಧನ್ಯವಾದ ಹೇಳೋದು. ಅದಕ್ಕೋಸ್ಕರ ಬಂದಿದ್ದೀನಿ. ಅವ್ರು ಏನು ಆಯೋಜನೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಜೋಡಿಸ್ಕೊಂಡಿದ್ದೀವಿ ಅಷ್ಟೇ. ಅವ್ರು ಜೋಡಿಸಿರೋದೆಲ್ಲ ಸ್ಥಳೀಯ ಕಾರ್ಯಕರ್ತರೇ. ಈಗ ಅಧಿವೇಶನದಲ್ಲಿ ಆದಂತ ಘಟನೆಗಳು ಅಂದ್ರೆ ಅಶ್ಲೀಲ ಪದಕ್ಕೆ ಸಂಬಂಧಪಟ್ಟಂಗೆ ತಮ್ಮನ್ನ ರಾಜಿ ಸಂಧಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭಾಪತಿಗಳು ಒತ್ತಾಯವನ್ನ ಮಾಡ್ತಿದ್ದಾರೆ. ಆದ್ರೆ ಯಾರೂ ಕೂಡ ಮುಂದಾಗ್ತಿಲ್ಲ ಅನ್ನುವಂಥ. ಸಭಾಪತಿಗಳ ಮಾತು ನಾನು ಮೀರಲ್ಲ. ಅವ್ರು ಹಿರಿಯರಿದ್ದಾರೆ, ತಂದೆ ಸ್ಥಾನದಲ್ಲಿದ್ದಾರೆ. ನಾನು ಯಾವತ್ತೂ ಅವ್ರ ಮಾತನ್ನು ಮೀರಲ್ಲ. ಒಂದ್ ವೇಳೆ ಹಂಗೇನಾದ್ರೂ ಅವಕಾಶ ಇದ್ರೆ ರಾಜಿ ಆಗ್ತಿರ. ಸಭಾಪತಿಗಳು ನೋಡಿ, ನಾವೇನಂದ್ರೆ ಸಭಾಪತಿಗಳ ಮಾತನ್ನ ಹಿಂದೇನೂ ಮೀರಿಲ್ಲ, ಈಗಲೂ ಮೀರಲ್ಲ. ಹೆಬ್ಬಾಳ್ಕರ್ ಅವರು ಇದನ್ನ ಒಪ್ತಿಲ್ಲ ಅನ್ನುವಂಥದ್ದು. ನಾನು ಯಾರ ಬಗ್ಗೆನೂ ಟೀಕೆ ಮಾಡಕ್ ಬಯಸೋದಿಲ್ಲ. ನನ್ನ ಆ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಅದನ್ನ ಯಾವ್ದನ್ನು ಮತ್ತೆ ನೆನಪು ಮಾಡ್ಕೊಳ್ಳೋಕ್ಕೂ ಬಯಸೋದಿಲ್ಲ. ಚರೈಬೇತಿ ಅಂತ ವಿವೇಕಾನಂದ ಹೇಳಿರೋದು. ಮುಂದಕ್ಕೆ ಹೋಗೋ ಕೆಲಸ ಅಷ್ಟೇ ಮಾಡ್ತೀವಿ. ಒಂದ್ ವೇಳೆ ಏನಾದ್ರೂ ಒಪ್ಪಿದ್ರೆ ರಾಜಿ ಆಗತ್ತ. ಪ್ರಪಂಚದಲ್ಲಿ ವಿವರಿಸಬಾರದು. ಸಭಾಪತಿಗಳೇನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ. ಇದಿಷ್ಟು ಏನು ಸಿಟಿ ರವಿ ಅವರ ಮಾತಾಗಿರುವಂತದ್ದು. ಏನೋ ಸಭಾಪತಿಗಳು ಏನಿದ್ದಾರೆ ಅದನ್ನ ನಾನು ಒಪ್ಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಲ್ಯಾರಿ ಪಟ್ಟದ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಅಧಿವೇಶನದ ಬಳಿಕ MLC ಸಿಟಿ ರವಿ ಬೆಳಗಾವಿಗೆ ಭೇಟಿ ಕೊಟ್ಟು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅಶ್ಲೀಲ ಫೈಟ್ ಬಳಿಕ ಬೆಳಗಾವಿಗೆ ಇದು ಮೊದಲ ಭೇಟಿ. ಕಪಿಲೇಶ್ವರ ದೇಗುಲಕ್ಕೆ ಸಿಟಿ ರವಿ ಭೇಟಿ ಕೊಟ್ಟು ಪೂಜೆ ಮಾಡಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಸಿಟಿ ರವಿ ಸಾಫ್ಟ್ ಆದ್ರ ಅನ್ನುವಂತ ಪ್ರಶ್ನೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ MLC ಸಿಟಿ ರವಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಏನ್ ಹೇಳಿದ್ದಾರೆ? ಯಾಕಂದ್ರೆ ಈ ಅಶ್ಲೀಲ ಫೈಟ್ ಆದ್ಮೇಲೆ ಮೊದಲ ಬಾರಿಗೆ ಅವರು ಭೇಟಿ ಕೊಡ್ತಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. शांति ओम देवागम देवाः नमः मंत्रेश्वर रूपेदाय स्वाहा मंत्रेश्वर देवताभ्यो नमः स्वाहा समर्पयामि ओम आचार्याय विद्महे कन्याकुमारी तन्नो दुर्गे प्रचोदयात्. ಚಳಿಗಾಲ ಅಧಿವೇಶನದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಸಿಟಿ ರವಿ ಅವರು ಬಂದಿರುವಂತದ್ದು ಪ್ರಮುಖವಾಗಿ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವೆ ನಡೆದಂತ ಏನು ವಾಕ್ ಪ್ರಹಾರ ಇತ್ತು. ಈ ಬೆಳವಣಿಗೆ ನಂತರ ಈಗ ಶಕ್ತಿ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡು ಸದ್ಯ ಬೆಳಗಾವಿಗೆ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ MLC ಆಗಿರುವಂತಹ ಸಿಟಿ ರವಿ ಅವರು ಇರುವಂತದ್ದು. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಶಕ್ತಿ ದೇವಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಈ ಎಲ್ಲ ಪ್ರಕರಣ ಆದ ಬಳಿಕ ಮತ್ತೆ ಬೆಳಗಾವಿಗೆ ಬಂದಿದ್ದಾರೆ. ನಾವೆಲ್ಲ ದೇವರ ಮೇಲೆ ನಂಬಿಕೆ ಮತ್ತು ಭಕ್ತಿ ಇಟ್ಟಿರೋ ಜನ. ನಮ್ಮ ಬೆಳಗ್ಗಿನ ಎದ್ದ ತಕ್ಷಣದ ಪ್ರಾರ್ಥನೆ ದೇವ್ರ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ. ಒಳ್ಳೇದು ಮಾಡೋ ದೇವರೇ ಅಂತ ಕೇಳ್ಕೊಂಡೆ ಮುಂದೆ ಹೋಗೋದು. ಇಲ್ಲಿ ಶಕ್ತಿ ದೇವತೆ ಸಾವಿರಾರು ವರ್ಷಗಳಿಂದ ನೆಲೆ ನಿಂತಿರುವವರು, ಕೋಟ್ಯಾಂತರ ಜನ ಆರಾಧಿಸುವಂತ ದೇವಿ ಆಕೆ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ ಅಂತ ಕುಟುಂಬ ಸಮೇತ ಬಂದಿದ್ದೀವಿ. ಇಡೀ ದಿನ ಇವತ್ತು ಬೆಳಗಾವಿಯಲ್ಲೇ ಇರ್ತೀರಿ ಸರ್. ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ, ಜೊತೆಗೆ ರಾಯಣ್ಣ ಸಮಾಧಿಗೆ ಹೋಗ್ತಿದ್ದೀರಿ, ಸಮಾವೇಶದಲ್ಲಿ ಕೂಡ ಭಾಗಿಯಾಗ್ತಿದ್ರಿ. ಏನ್ ಸಂದೇಶಗಳು? ನಮ್ಮ ಕಾರ್ಯಕರ್ತರು ಏನು ಆಯೋಜನೆ ಮಾಡಿದ್ದಾರೆ ಅವರಿಗೊಂದು ಧನ್ಯವಾದ ಹೇಳೋದು. ಅದಕ್ಕೋಸ್ಕರ ಬಂದಿದ್ದೀನಿ. ಅವ್ರು ಏನು ಆಯೋಜನೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಜೋಡಿಸ್ಕೊಂಡಿದ್ದೀವಿ ಅಷ್ಟೇ. ಅವ್ರು ಜೋಡಿಸಿರೋದೆಲ್ಲ ಸ್ಥಳೀಯ ಕಾರ್ಯಕರ್ತರೇ.
ಈಗ ಅಧಿವೇಶನದಲ್ಲಿ ಆದಂತ ಘಟನೆಗಳು ಅಂದ್ರೆ ಅಶ್ಲೀಲ ಪದಕ್ಕೆ ಸಂಬಂಧಪಟ್ಟಂಗೆ ತಮ್ಮನ್ನ ರಾಜಿ ಸಂಧಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭಾಪತಿಗಳು ಒತ್ತಾಯವನ್ನ ಮಾಡ್ತಿದ್ದಾರೆ. ಆದ್ರೆ ಯಾರು ಕೂಡ ಮುಂದಾಗ್ತಿಲ್ಲ ಅನ್ನುವಂಥದ್ದು. ಸಭಾಪತಿಗಳ ಮಾತು ನಾನು ಮೀರಲ್ಲ. ಅವ್ರು ಹಿರಿಯರಿದ್ದಾರೆ, ತಂದೆ ಸ್ಥಾನದಲ್ಲಿದ್ದಾರೆ. ನಾನು ಯಾವತ್ತೂ ಅವ್ರ ಮಾತನ್ನು ಮೀರಲ್ಲ. ಒಂದ್ ವೇಳೆ ಹಂಗೇನಾದ್ರೂ ಅವಕಾಶ ಇದ್ರೆ ರಾಜಿ ಆಗ್ತಿರ. ಸಭಾಪತಿಗಳು ನೋಡಿ, ನಾವೇನಂದ್ರೆ ಸಭಾಪತಿಗಳ ಮಾತನ್ನ ನಾನು ಹಿಂದೇನೂ ಮೀರಿಲ್ಲ, ಈಗಲೂ ಮೀರಲ್ಲ. ಹೆಬ್ಬಾಳ್ಕರ್ ಅವರು ಇದನ್ನ ಒಪ್ತಿಲ್ಲ ಅನ್ನುವಂಥದ್ದು. ನಾನು ಯಾರ ಬಗ್ಗೆನೂ ಟೀಕೆ ಮಾಡಕ್ ಬಯಸೋದಿಲ್ಲ. ನನ್ನ ಆ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಅದನ್ನ ಯಾವ್ದನ್ನು ಮತ್ತೆ ನೆನಪು ಮಾಡ್ಕೊಳ್ಳೋಕ್ಕೂ ಬಯಸೋದಿಲ್ಲ. ಚರೈವೇತಿ ಅಂತ ವಿವೇಕಾನಂದ ಹೇಳಿರೋದು. ಮುಂದಕ್ಕೆ ಹೋಗೋ ಕೆಲಸ ಅಷ್ಟೇ ಮಾಡ್ತೀವಿ. ಒಂದ್ ವೇಳೆ ಏನಾದ್ರೂ ಒಪ್ಪಿದ್ರೆ ರಾಜಿ ಆಗತ್ತ. ಪ್ರಪಂಚದಲ್ಲಿ ವಿವರಿಸಬಾರದು. ಸಭಾಪತಿಗಳು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ. ಇದಿಷ್ಟು ಏನು ಸಿಟಿ ರವಿ ಅವರ ಮಾತಾಗಿರುವಂತದ್ದು. ಏನೋ ಸಭಾಪತಿಗಳು ಏನಿದ್ದಾರೆ ಅದನ್ನ ನಾನು ಒಪ್ಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಲಯಾಳಿ ಪಟ್ಟಣ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.